ಕರೋ ಮರಿ ಮಂಗೆ ಗುರು ಕರೋ ಅದಕ್ಕಾಗಿ ಹೋರಾಟ ಇಲ್ಲಿವರೆಗೆ ಹೋರಾಟ ರಾಜ್ಯ ಬರಗಾಲಕ್ಕೆ ಕರ್ನಾಟಕ ಸರ್ಕಾರ ಡಿಕ್ಲೇರ್ ಮಾಡಿದರು. ರಾಜ್ಯದ ಬೆಳೆ ವಿಫಲ ಆಗಿದೆ. ಕೇಂದ್ರ ಸರ್ಕಾರ ಸಹಾಯ ಹಸ್ತ ನೀಡಬೇಕಂತ ಹೇಳಿ ಸುಮಾರು 36,000 ಕೋಟಿಯಷ್ಟು ಬೆಳೆ ನಷ್ಟ ಆಗಿದೆ ಅಂತ ಭಾರತ ಸರ್ಕಾರಕ್ಕೆ ಮನವಿ ಹಾಕಿದೆ. ಆಮೇಲೆ ಭಾರತ ಸರ್ಕಾರ ಪರಿಗಣಿಸದ ಕಾರಣಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಅರ್ಜಿ ಹಾಕ್ತಾರೆ ಕರ್ನಾಟಕ ಸರ್ಕಾರ. ಸುಪ್ರೀಂ ಕೋರ್ಟ್ ಹೇಳ್ತದೆ, ಇಷ್ಟೊಂದು ಬರ ಆಗಿರುವಾಗ, ನಷ್ಟ ಉಂಟಾಗಿರುವಾಗ ಭಾರತ ಸರ್ಕಾರ ಸುಮ್ಮನೆ ಯಾಕಿದಿರಿ, ರಾಷ್ಟ್ರೀಯ ವಿಪತ್ತಂತೇಳಿ ಪರಿಗಣಿಸಿ ಕೂಡಲೇ ತಾವು ಬರ ಪರಿಹಾರವನ್ನು ಬಿಡುಗಡೆ ಮಾಡಬೇಕಂತ ಹೇಳಿ ಆಗ ಭಾರತ ಸರ್ಕಾರ 3,400 ಕೋಟಿ ಬಿಡುಗಡೆ ಮಾಡ್ತದೆ. 3,400 ಕೋಟಿಯನ್ನು ರೈತರಿಗೆ ಚೂರು ಹಾಕಿ ಬರಗಾಲವನ್ನು ಮುಂದಕ್ಕೆ ತಳ್ಳೋ ಕೆಲಸವನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾರೆ. ಈಗಲೂ ಕೂಡ ಹೇಳ್ತೇನೆ, ನೀವು ಸುಳ್ಳು ಪ್ರಕಟಣೆಗಳನ್ನು ಕೊಡೋದನ್ನು ನಿಲ್ಲಿಸಿ. ನೀವೇನು 14,000 ಕೋಟಿ ವಿಪತ್ತು ಪರಿಹಾರ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದೀರಲ್ಲ, ಇದು ಶುದ್ಧ ಸುಳ್ಳು. ಹಾಗೇನಾದ್ರು ಇದ್ದರೆ ನೀವು ಬಹಿರಂಗವಾಗಿ ಒಂದು ಶ್ವೇತಪತ್ರವನ್ನು ತನ್ನಿ. ಎರಡನೇದಾಗಿ ರಾಜ್ಯ ಸರ್ಕಾರಕ್ಕೆ ಹೇಳ್ತಾರೆ, ಭಾರತ ಸರ್ಕಾರ ಕೂಡ ಸರಿಯಾದ ನಡವಳಿಕೆ ತೋರಿಲ್ಲ, ರಾಜ್ಯ ಸರ್ಕಾರ ಕೂಡ ಈ ಸಂದರ್ಭದಲ್ಲಿ ವಿಫಲ ಆಗಿದೆ. ಎರಡನೇದು, ಈಗ ಬೆಳೆಗಳನ್ನು ರೈತರು ಬೆಳೆದಿದ್ದಾರೆ. ಈಗಾಗಲೇ ಸೋಯಾಬೀನ್ ಖರೀದಿಯನ್ನು ಪ್ರಾರಂಭ ಮಾಡಿ ಅರ್ಧಕ್ಕೆ ನಿಲ್ಲಿಸಿದ್ದಾರೆ. ಇನ್ನು ಅರ್ಧ ಯಾರು ಕೊಂಡ್ಕೊಳ್ಳೋರು? MSP ಯಾಕೆ ಘೋಷಣೆ ಮಾಡ್ತೀರಿ? ಈ ಅರ್ಥ ಇಲ್ಲದ MSPಯನ್ನು ತಕ್ಷಣ ರದ್ದು ಮಾಡಿ ಶಾಸನಬದ್ಧವಾದಂಥ MSPಯನ್ನು ಜಾರಿಗೆ ತನ್ನಿ. ಆಗ ರೈತರಿಗೆ ಸೋಯಾಬೀನ್ ಬೆಳೆದ್ರೆ ಸೋಯಾಬೀನ್ದು ಬೆಲೆ ಇರುತ್ತೆ, ತೊಗರಿ ಬೆಳೆದ್ರೆ ತೊಗರಿ ಬೆಲೆ ಇರ್ತದೆ MSP ಕೆಳಗಡೆ. ಈ ನ್ಯಾಯಯುತವಾದ